ನರ್ತನ ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ? ಅರವಿಂದ್ ನರ್ತನ ಇಬ್ರು ಜಗಳ ಮಾಡ್ಕೊಂಡ್ರಾ? ನರ್ತನ, ಆಂಟಿ ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆಂಟಿ. ಲಂಚ್ ಬ್ರೇಕ್ ಆಯ್ತಲ್ಲ, ಊಟ ಮಾಡಲ್ವಾ? ಇಲ್ಲ ಆಂಟಿ, ಬೇಡ. ಬೇಡ್ವಾ ಅಥವಾ ಸೇರಲ್ವಾ? ನೀನು ಅರವಿಂದ್ ಮೇಲೇನೋ ಡಿಸಪಾಯಿಂಟ್ ಆಗಿರೋ ತರ ಕಾಣಿಸ್ತಾ ಇದೆ. ಏನಾಯ್ತು ನರ್ತನ? ನರ್ತನ, ನಾನ್ ನಿನ್ನೆ ಕೇಳ್ತಾ ಇರೋದು, ಹೇಳು. ಅದು ಆಂಟಿ, ಹಾಗೆಲ್ಲ ಏನೂ ಇಲ್ಲ ಆಂಟಿ, ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ಮತ್ತೆ ಕೋಪ ಮಾಡ್ಕೊಂಡಿದ್ದೆ ಅನ್ನಿಸ್ತು. ಅದು ನರ್ತನ, ಅರವಿಂದ್ ಏನಾದ್ರೂ ನಿನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ನಾ? ಕಮಾನ್ ನರ್ತನ, ಅವನ್ ನಿನ್ನ ಮದ್ವೆ ಆಗ್ತಿರೋ ಹುಡುಗ. ಆ ಸಲ್ಗಿನಲ್ಲಿ ಏನೋ ತಪ್ಪಾಗಿರುತ್ತೆ. ಇಷ್ಟಕ್ಕೆಲ್ಲ ತಪ್ಪು ತಿಳ್ಕೊಂಡ್ರೆ ಆಗುತ್ತಾ ಹೇಳು? ನಿಮ್ಮ ಹತ್ರ ನಾನೊಂದು ಸತ್ಯ ಹೇಳ್ಬೋದಾ? ಸತ್ಯನಾ? ಹೇಳು. ಆಂಟಿ, ನನಗೆ ಅರವಿಂದ್ ಅಂದ್ರೆ ಇಷ್ಟನೇ ಇಲ್ಲ. ನರ್ತನ, ಏನ್ ಹೇಳ್ತಿದ್ಯಾ ನೀನು? ನಿಮ್ಮಿಬ್ರಿಗೂ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಆಗ್ತಿದ್ದೀನಲ್ಲ ಅನ್ನೋ ಸಲ್ಗೆನಲ್ಲಿ ಅವ್ನು ನಿನ್ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡಿದಾನೆ. ಅದನ್ನ ನೀನು ಮಿಸ್ಬಿಹೇವ್ ಅನ್ಕೊಂಡ್ರೆ ಹೇಗೆ? ನೋಡು ನರ್ತನ, ಅವನು ನಿನ್ನನ್ನ ಬಿಟ್ಟು ಬೇರೆ ಹುಡುಗಿ ಜೊತೆ ಈ ರೀತಿ ರಿಯಾಕ್ಟ್ ಮಾಡಿದ್ರೆ ಅದು ತಪ್ಪು. ಬಟ್ ಆಂಟಿ ಆಂಟಿ ನಾನು ಅವನ ಬಿಹೇವಿಯರ್ ನೋಡಿ ಅವನ ಕ್ಯಾರೆಕ್ಟರ್ನ ಡಿಸೈಡ್ ಮಾಡ್ತಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಮೊದ್ಲಿಂದನೂ ಅವನ ಕ್ಯಾರೆಕ್ಟರ್ ಆಗ್ಲಿ ಅವನ ಬಿಹೇವಿಯರ್ ಆಗ್ಲಿ ಒಂಚೂರು ಇಷ್ಟ ಆಗ್ತಿಲ್ಲ. ಇದನ್ನ ನಾನು ಎಷ್ಟೋ ಸಲ ಮಾಮ್ಗೆ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ನನ್ನ ಕೈಲಾಗ್ಲೇ ಇಲ್ಲ. ಒಟ್ನಲ್ಲಿ ನನಗೆ ಮದ್ವೆ ಒಂಚೂರು ಇಷ್ಟ ಇಲ್ಲ ಆಂಟಿ. ನಿಜವಾಗ್ಲೂ ಇಷ್ಟ ಇಲ್ವಾ? ಅಥವಾ ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಮೈನಾ, ಮೈನಾ, ಊಟ ಮಾಡಕ್ ಬಂದು ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಮೈನಾ, ಏನ್ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ಲಿಕತ್ತಿ? ಅದೇ ಅಕ್ಕ, ನಾಳೆ ಪುಷ್ಪಕ್ ಸರ್ ಹುಟ್ಟದಬ್ಬ ಅಲ್ವಾ, ಏನು ಉಡುಗೊರೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅದೆಲ್ಲ ಬೇಕಾ? ಯಾಕೆ, ಅದರಲ್ಲೇನೈತೆ? ಮೊದ್ಲೇ ಅವ್ರಿಗೆ ನಿನ್ ಮೇಲೆ ಫೀಲಿಂಗ್ಸ್ ಇದೆ. ಇದ್ರ ಮಧ್ಯೆ ನೀನೇನಾದ್ರೂ ಗಿಫ್ಟ್ ಕೊಟ್ಬಿಟ್ರೆ ಆ ಫೀಲಿಂಗ್ಸ್ ರೆಕ್ಕೆ ಬಂದ ಹಾಗಾಗತ್ತೆ. ಅವ್ರೇನಾದ್ರೂ ಹಾರೋಡೋದಕ್ ಶುರು ಮಾಡಿದ್ರೆ ಆಮೇಲೆ ನಿಮ್ಗೆ ಕಷ್ಟ. ಹಾಗಂತ ಏನು ಕೊಡದೆ ಇದ್ರೆ ಏನ್ ಚೆನ್ನಾಗಿರುತ್ತೆ? ಪುಷ್ಪಕ್ ಸರ್ ನನ್ಗೋಸ್ಕರ ಎಷ್ಟೊಂದೆಲ್ಲ ಉಪಕಾರ ಮಾಡೋರೆ, ಅಂಥದ್ರಲ್ಲಿ ಒಂದು ಉಡುಗೊರೆ ಕೊಡದೆ ಇದ್ರೆ ನನ್ ಮನ್ಸಿಗೆ ಸಮಾಧಾನ ಇರಲ್ಲ.
ಮೈನಾ, ಜಯಂತಿ ಹೇಳೋದನ್ನ ಸ್ವಲ್ಪ ಕಲಿ. ನಾವೆಲ್ಲಾರು ಅಲ್ಲಿಗೆ ಹೋಗೋಣ, ಬರ್ಡೇ ಮಾಡೋಣ, ಹೊಟ್ಟಿ ತುಂಬಾ ತಿನ್ನೋಣ, ವಾಪಸ್ ಬಂದ್ಬಿಡೋಣ. ಮಾಮ ಇಲ್ಲ, ಮೈನಾ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಪುಷ್ಪಕ್ ಸರ್ ಇಲ್ಲಿರೋರ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ. ನಾವಿಷ್ಟು ಮಾಡ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಅವ್ರಂತಸ್ತಕ್ಕೆ ತಕ್ಕ ಹಾಗೆ ನಾವು ಏನೂ ಗಿಫ್ಟ್ ಕೊಡಕ್ ಆಗದೆ ಇರ್ಬೋದು, ಆದ್ರೆ ನಮ್ ಕೈಲಿ ಆದಷ್ಟು ನಾವು ಉಡುಗೊರೆ ಕೊಡ್ಲಿಲ್ಲ ಅಂದ್ರೆ ಅವಾಗ ನಮ್ಗಳ ಸಂಬಂಧಕ್ಕೆ ಬೆಲೆನೇ ಇರಲ್ಲ. ಸರಿ, ನಿಮ್ಮಿಷ್ಟ. ಏನ್ ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿ. ಮಾಮ ಬಾರೆ, ನಾವ್ ಆನಂದ್ ಜೊತೆ ಹೋಗ್ಬಿಟ್ಟು ಡಿಸ್ಕಸ್ ಮಾಡೋಣ. ಅವನ್ ಜೊತೆ ಏನ್ ಡಿಸ್ಕಸ್ ಮಾಡೋದು? ನಾ ಏನ್ ತಗೊಳ್ಳಿ? ಏನ್ ಯೋಚನೆ ಮಾಡ್ತಿದ್ದೀರಾ ಮೈನಾ ಅವರೇ? ಪುಷ್ಪಕ್ ಸರ್ ಅಂತ ವ್ಯಕ್ತಿಗೆ ಹೆದರ್ಕೊಳ್ಳೋ ಕಾಲ ಬರುತ್ತೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವ್ರಿಗೊಂದು ಉಡುಗೊರೆ ಕೊಡಕ್ಕೆ ಎಷ್ಟು ಯೋಚನೆ ಮಾಡ್ಬೇಕಾಗ್ತೈತೆ ನೋಡಿ. ಎಲ್ಲ ನಮ್ಮ ಪರಿಸ್ಥಿತಿ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಸರಿ ಬಿಡಿ, ಏನ್ ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡಿದೀರಾ? ಅವ್ರಿಗೆ ಗಾಡಿ ಅಂದ್ರೆ ಇಷ್ಟ, ಗಾಡಿ ಕೊಡೋಣ. ಗಾಡಿನಾ? ಯಾವ ಗಾಡಿ? ಅದೇ ನಿಮ್ಮ ಹತ್ರ ಐತಲ್ವಾ, ಆ ತರ ಗಾಡಿ. ನನ್ ಬೈಕಾ? ಅದೇ 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 ಆ ತರ ಗಾಡಿ. ಅದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅದ್ ನಿಮ್ಗೆ ಹೇಗ್ ಗೊತ್ತು? ಅವತ್ತು ನಿಮ್ಮನೆಗೆ ಊಟಕ್ಕೆ ಅಂತ ಬಂದಿದ್ವಲ್ಲ, ಅವತ್ತು ನಾನ್ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಹಲೋ ಮೇಡಮ್, ಆ ತರ ಬೈಕ್ ತಗೊಳ್ಳೋದಕ್ಕೆ ಎಷ್ಟು ಲಕ್ಷ ಬೇಕಾಗುತ್ತೆ ಗೊತ್ತಾ ನಿಮಗೆ? ಅಯ್ಯೋ ದೇವ್ರೆ, ನಾನೇ ನಿಜವಾದ ಗಾಡಿ ಕೊಡೋಣ ಅಂತ ಹೇಳಿದ್ನಾ? ಮತ್ತೆ ಗೊಂಬೆ ಗಾಡಿ. ಗೊಂಬೆ ಗಾಡಿನಾ? ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನನಗೇನೋ ಇಷ್ಟ ಆಯ್ತು, ಆದ್ರೆ ಪುಷ್ಪಕ್ ಸರ್ಗೂ ಇಷ್ಟ ಆಗ್ಬೇಕಲ್ವಾ, ಅದು ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ. ಇದು ನಿಮ್ ಜವಾಬ್ದಾರಿ ಅಷ್ಟೇ. ಇಲ್ಲ, ನನ್ಗನ್ಸಿ ಅವ್ರಿಗಿಷ್ಟ ಆಯ್ತದೆ. ನನ್ಗ ನಂಬಿಕೆ ಐತೆ. ನಿಮ್ಗ ನಂಬಿಕೆ ಇದ್ರೆ ಸಾಕು. ಬನ್ನಿ, ನನಗೆ ಹೊಟ್ಟೆ ಹಸ್ವಾಗ್ತಿದೆ, ಊಟ ಮಾಡೋಣ. ಆಂಟಿ, ಅದು ನನ್ನ ಮನ್ಸಲ್ಲಿ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೂ ಸಂಕೋಚನಾ? ಹಾಗಲ್ಲ. ಮತ್ತೆ ಹೇಳು. ಹೌದು ಆಂಟಿ, ನಾನೊಬ್ಬನ್ನ ಪ್ರೀತಿಸ್ತಿದ್ದೀನಿ.